ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಬಂದುಬಿಟ್ಟು ಕೊಂಕಣ್ ರೀಜನ್ ಅಂದರೆ ಮಹಾರಾಷ್ಟ್ರ ಮತ್ತು ಗೋವಾ ಮಿಡ್ಲಲ್ಲಿ ಒಂದು ಊರು ಬರುತ್ತೆ. ಅಲ್ಲಿ ನಡೆದಿರೋಂಥ ನೈಜ ಘಟನೆ ಮತ್ತು ಲಾಸ್ಟ್ವರೆಗೆ ವೇಟ್ ಮಾಡಿ, ನಿಮಗೆ ಒಂದು ವಿಡಿಯೋ ಕಾದಿದೆ. ಫ್ರೆಂಡ್ಸ್, ಈ ವಿಡಿಯೋಲಿ ನಾನು ದೆವ್ವ ಕಾಣಿಸ್ತು ಮತ್ತು ದೆವ್ವ ಸ್ಪಾಟ್ ಆಯಿತು ಅಂತ ಹೇಳಲ್ಲ. ನೆಗೆಟಿವ್ ಎನರ್ಜೀಸ್ಗೆ ಒಂದು ಎಕ್ಸಾಂಪಲ್ ಈ ವಿಡಿಯೋ. ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಮಹೀಂದ್ರ ಥಾರ್ ಕಾರ್ ಬಗ್ಗೆ. ಯಾಕೆಂದರೆ ಒಬ್ಬ ಮಿಡಿಲ್ ಏಜ್ ಹುಡುಗ ಇಂದ ಅರ್ಲಿ 50 to 60 ಇಯರ್ಸ್ ಏಜ್ ಇರೋವರೆಗೂ ಥಾರ್ ಕಾರ್ ಅಂದರೆ ಅಷ್ಟು ಇಷ್ಟ. ಮತ್ತು ಆ ಕಾರ್ ಅಂದರೆ ಬಹಳಷ್ಟು ಜನಕ್ಕೆ ಡ್ರೀಮ್ ಕೂಡ ಹೌದು. ಡ್ರೀಮ್ ಕಾರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದೇ ಥರ ನಾನು ಹೇಳಲು ಹೊರಟಿರೋ ಸ್ಟೋರಿನೂ ಸೇಮ್ ಫ್ರೆಂಡ್ಸ್. ಒಬ್ಬ ಅಂಕಲ್ ಹೊಸ ಥಾರ್ ಕಾರ್ನ ಪರ್ಚೇಸ್ ಮಾಡಿರ್ತಾರೆ. ಅವ್ರಿಗೆ ಬಹಳ ದಿನದ ಆಸೆ ಆಗಿರುತ್ತೆ, ಈ ಕಾರ್ನ ತಗೋಬೇಕು ಮತ್ತು ಹಿಲ್ ಸ್ಟೇಷನ್ಸ್ ಮತ್ತು ಆಫ್ ರೋಡಿಂಗ್ಸಲ್ಲಿ ಡ್ರೈವ್ ಮಾಡಿಬಿಟ್ಟು ಆ ಡ್ರೈವ್ ಕ್ವಾಲಿಟಿನ ಎಂಜಾಯ್ ಮಾಡಬೇಕು ಅನ್ನೋದು ಈ ಅಂಕಲ್ನ ಆಸೆ ಆಗಿರುತ್ತೆ ಫ್ರೆಂಡ್ಸ್. ಅದೇ ಥರ ಅಂಕಲ್ ಮತ್ತು ಅವ್ರ ಫ್ಯಾಮಿಲಿ ಕೊಂಕಣ್ ರೀಜನ್ ಹತ್ರ ಒಂದು ಸಣ್ಣ ವಿಲೇಜ್ ರೆಸಾರ್ಟ್ಗೆ ಟ್ರಿಪ್ಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಆ ಅಂಕಲ್ಗೆ ಒಂದು ಕೆಸರು ಗದ್ದೆ ಥರ ಕಾಣುತ್ತೆ. ಹೇಳಿ ಕೇಳಿ ಥಾರ್ ಕಾರ್, ಅದರ ಕೆಪಾಬಿಲಿಟಿನೇ ಆಫ್ ರೋಡಿಂಗ್ ಕೆಪಾಬಿಲಿಟಿ. ಆ ಅಂಕಲ್ ಏನಂತ ಯೋಚನೆ ಮಾಡ್ತಾರೆ, ಇಲ್ಲಿ ಈ ಕಾರ್ನ ಓಡಿಸ್ಬಿಟ್ಟು ನಾನು ಡ್ರೈವ್ ಕ್ವಾಲಿಟಿನ ತೊಗೊಬೋದು ಮತ್ತು ಎಂಜಾಯ್ ಮಾಡ್ಬೋದು ಮತ್ತು ಆಫ್ ರೋಡಿಂಗ್ ಕೆಪಾಬಿಲಿಟಿನೂ ಈ ಕಾರಿಂದು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಕಾರ್ನ ಸ್ಟಾರ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಅಂಕಲ್ ತುಂಬ ಜೋಶ್ ಮತ್ತು ಖುಷಿಯಾಗಿ ಡ್ರಿಫ್ಟ್ ಮಾಡ್ತಾ ಡ್ಯೂನ್ಸಲ್ಲಿ ಮತ್ತು ಎಲ್ಲ ಕಡೆ ಕಾರ್ನ ಓಡಿಸ್ಕೊಂಡು ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಅವ್ರ ಕಾರ್ ವೀಲ್ ಒಂದು ಚಿಕ್ಕ ಗುಂಡಿಗೆ ಸಿಕ್ಕಾಕೊಬಿಡುತ್ತೆ ಫ್ರೆಂಡ್ಸ್. ಹೇಳಿ ಕೇಳಿ ಥಾರ್ ಕಾರ್ ಇದರ ಸ್ಪೆಷಾಲಿಟಿನೇ ಎಂಥ ಕಷ್ಟದ ರೋಡ್ ಇದ್ರೂ ಆರಾಮಾಗಿ ಹೊರಗಡೆ ಬರುತ್ತೆ. ಅದೇ ಈ ಥಾರ್ ಕಾರ್ನ ಸ್ಪೆಷಾಲಿಟಿ. ಆದರೆ ಫ್ರೆಂಡ್ಸ್, ಇವ್ರ ಕೇಸಲ್ಲಿ ಹೀಗಾಗಲಿಲ್ಲ. ಅಂಕಲ್ ಎಷ್ಟೇ ಟ್ರೈ ಮಾಡಿದರೂ ಕಾರ್ ವೀಲ್ ಆ ಗುಂಡಿಯಿಂದ ಮೇಲೆ ಬರಲೇ ಇಲ್ಲ. ಮತ್ತು ಸಾಯಂಕಾಲ ಆಗ್ತಾ ಬರುತ್ತೆ. ಆಗ ಕೊನೆಯಲ್ಲಿ JCBನೂ ತರಿಸಿ ಟ್ರೈ ಮಾಡ್ತಾರೆ, ಏನೂ ಪ್ರಯೋಜನ ಇಲ್ಲ. ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, JCBಯಿಂದನೂ ಥಾರ್ ಕಾರ್ನ ಹೊರಗಡೆ ತೆಗಿಯೋಕ್ಕೆ ಆಗಲಿಲ್ಲ. JCB ಪವರ್ ಏನು ಅಂತ ಗೊತ್ತೇ ಇರುತ್ತೆ ನಿಮಗೆ. ಟನ್ಗಟ್ಟಲೆ ವೇಟ್ ಇದ್ದರೂ ಬುಡ ಸಮೇತ ಕಿತ್ತಾಕೋ JCB ಫೇಲ್ ಆಗುತ್ತೆ. ಆಗ ಅಲ್ಲೇ ಇರೋಂಥ ಲೋಕಲಲ್ಲಿರೋಂಥ ಜನಗಳು ಬಂದುಬಿಟ್ಟು, ನೀವು ಇಲ್ಲಿರೋಂತಹ ನೆಗೆಟಿವ್ ಎನರ್ಜೀಸ್ ಅಂದರೆ ನೆಗೆಟಿವ್ ಆತ್ಮಗಳಿಗೆ ಡಿಸ್ಟರ್ಬ್ ಮಾಡಿದ್ದೀರಾ, ಒಂದು ಕಾಯಿ ಹೊಡೆದ್ಬಿಟ್ಟು ಕ್ಷಮೆ ಕೇಳಿ ಅಂತ ಹೇಳ್ತಾರೆ. ಆಗ ಅಂಕಲ್ ಒಂದು ಕಾಯಿ ತಗೊಂಡು ನಮ್ಮಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಕಾಯಿನ ಹೊಡಿತಾರೆ. ವಿಪರ್ಯಾಸ ಅಂದರೆ ಫ್ರೆಂಡ್ಸ್, ಒಂದು 2ರಿಂದ 3 ಸಲ JCBಲಿ ತಳ್ತಾರೆ. ಆಗ ಮತ್ತೆ ಸ್ಟಾರ್ಟ್ ಮಾಡಿದಾಗ ಕಾರ್ ಆ ಗುಂಡಿಯಿಂದ ಮೇಲೆ ಬರುತ್ತೆ. ಫ್ರೆಂಡ್ಸ್, ಇದರ ಫುಲ್ ವಿಡಿಯೋ ಇಲ್ಲಿದೆ. ಲಾಸ್ಟಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. मुस्कान